ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮೊದಲನೇ ಪ್ರಶ್ನೆ, ಅಹೋಂ ರಾಜಮನೆತನ, ಮೊಘಲರು ಮತ್ತು ಮರಾಠರು ಎಂಬಂತಹ ಚಾಪ್ಟರ್ ಇಂದ ಅಹೋಂ ರಾಜವಂಶದ ಸ್ಥಾಪಕ ಯಾರು ಅಂತ ಕೇಳಿದ್ದಾರೆ ಮಕ್ಕಳು. ಓಕೆ, ಸೊ ಅಹೋಂ ರಾಜವಂಶದ ಸ್ಥಾಪಕ ಯಾರು? ಈಗ ಅಹೋಂ ರಾಜವಂಶದ ಸ್ಥಾಪಕ, ಓಕೆನಾ, ಆತನ ಹೆಸರೇನು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಜಯಧ್ವಜ ಸಿಂಹ, ಆಪ್ಷನ್ ಬಿ ಉದಯಾದಿತ್ಯ ಸಿಂಹ, ಆಪ್ಷನ್ ಸಿ ಚಕ್ರಧ್ವಜ ಸಿಂಹ ಮತ್ತು ಆಪ್ಷನ್ ಡಿ ಸುಕಫಾ. ಅಹೋಂ ಅಂತಂದ್ರೆ ಇವರು ಮೂಲತಃ ಮಂಗೋಲ್ ರಾಜವಂಶದವರು, ಮಂಗೋಲ್ ಜನಾಂಗದ ಶಾನ್ ಬುಡಕಟ್ಟಿಗೆ ಸೇರಿದ ಒಂದು ಜನಾಂಗ. ಓಕೆನಾ, ಸೊ ಅಹೋಂ ಎನ್ನುವಂಥದ್ದು ಮೂಲತಃ ಮಂಗೋಲ ಜನಾಂಗದ ಶಾನ್ ಮನೆತನಕ್ಕೆ ಶಾನ್ ಬುಡಕಟ್ಟಿಗೆ ಸೇರಿದ ಒಂದು ಜನಾಂಗ. ಓಕೆನಾ, ಸೊ ಅವರು 13ನೇ ಶತಮಾನದ ಪ್ರಾರಂಭದಲ್ಲಿ 13ನೇ ಶತಮಾನದ ಪ್ರಾರಂಭದಲ್ಲಿ ಈಗಿನ ಮಯನ್ಮಾರ್, ಓಕೆ, ಮ್ಯಾನ್ಮಾರ್, ಬರ್ಮಾ ನೀವು ಕೇಳಿರ್ತೀರಾ, ಮತ್ತು ಥೈಲ್ಯಾಂಡ್ ದೇಶಗಳಿಂದ ಬಂದು ಭಾರತಕ್ಕೆ ನೆಲೆಸ್ತಾರೆ. ಓಕೆನಾ, ಥೈಲ್ಯಾಂಡ್ ದೇಶಗಳಿಂದ ಬಂದು ಭಾರತಕ್ಕೆ ನೆಲೆಸ್ತಾರೆ. ಎಲ್ಲಿಂದ ಬರ್ತಾರೆ ಮಕ್ಕಳೇ? ಮಯನ್ಮಾರ್ ಮತ್ತು ಥೈಲ್ಯಾಂಡ್ ದೇಶಗಳಿಂದ ಬಂದು ಭಾರತಕ್ಕೆ ನೆಲೆಸಿದ್ರು. ಆದರೆ ಬಹುಬೇಗ ಭಾರತದ ಒಂದು ಸಂಸ್ಕೃತಿಯನ್ನ ಒಗ್ಗೂಡಿಸಿಕೊಂಡಂತಹ ಜನಾಂಗ ಅಹೋಂ ರಾಜವಂಶ. ಓಕೆ, ಸೊ ಇವರು 1228ರಲ್ಲಿ ಸ್ವತಂತ್ರ ರಾಜ್ಯವನ್ನ ಸ್ಥಾಪಿಸಿಕೊಳ್ತಾರೆ. ಈ ರಾಜ್ಯವನ್ನ ಸ್ಥಾಪಿಸಿದವರು ಯಾರು? ಸುಕಫಾ ಎನ್ನುವಂತಹ ರಾಜ ಈ ಒಂದು ರಾಜ್ಯವನ್ನ ಸ್ಥಾಪಿಸಿದಂತವನು, ರಾಜವಂಶವನ್ನ ಸ್ಥಾಪಿಸಿದಂತವನು. ಓಕೆನಾ, ಸೊ ಆಪ್ಷನ್ ಡಿ ಸುಕಫಾ ಸರಿಯಾದ ಉತ್ತರ. ಥ್ಯಾಂಕ್ ಯು.